ಹಲೋ ಗುರು, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ ವಿತ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ನಾವು ಓಡಿಸ್ತಾ ಇದ್ದೀವಿ ಈ ರೆಡ್ ಕಲರ್ ಬೀಸ್ಟ್ನ. ಯಾಕೆ ಬೀಸ್ಟ್ ಅಂತಿದ್ದೀನಿ ಅಂತಂದರೆ ಇದ್ರ ಪಿಕಪ್ ಅಂತೂ ಕ್ರೇಜಿ ಆಗಿದೆ ಗುರು, ಬೆಂಕಿ. ಇನ್ಸ್ಟಂಟ್ ಪಿಕಪ್ ತೊಗೊಳ್ತಿದೆ, ಎಕ್ಸ್ಲರೇಷನ್ ಕೊಟ್ಟಿದ ತಕ್ಷಣ ಹಂಗೆ ಎಳ್ಕೊಂಡು ಹೋಗ್ತಾ ಇದೆ. ಸಕ್ಕದಾಗಿದೆ ಮಾತ್ರ ಗಾಡಿ. ಈ ಗಾಡಿ ಬಂದು 2018 ಮಾಡೆಲ್ ಗಾಡಿ. ಇದು ನಮಗೆ 121 BHP 150 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಕ್ರೆಟಾ ಗಾಡಿಗಳಲ್ಲಿ ನಮಗೆ 3 ವೇರಿಯಂಟ್ಸ್ ಇದೆ, ಲೈಕ್ 3 ಕ್ಯಾಟಗರಿಯಲ್ಲಿ ಬರುತ್ತೆ. 1.6 ಲೀಟರ್ ಇಂಜನ್ನು ಪೆಟ್ರೋಲ್ ಇಂಜನ್ನು, 1.4 ಲೀಟರ್ ಡೀಸೆಲ್ ಇಂಜನ್ನು, 1.6 ಲೀಟರ್ ಡೀಸೆಲ್ ಇಂಜನ್ ಬರುತ್ತೆ. ನಮಗೆ 1.4 ಲೀಟರಲ್ಲಿ 89 BHP ಮತ್ತು 200 220 Nm ಟಾರ್ಕ್ವರೆಗೂ ಬರುತ್ತೆ. 1.6 ಲೀಟರ್ ಡೀಸೆಲ್ ಇಂಜನಲ್ಲಿ 126 BHP 259 260 Nm ಟಾರ್ಕ್ವರೆಗೂ ನಮಗೆ ಇಂಜನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಓಲ್ಡ್ ಕ್ರೆಟಾ ಬಂದ್ಬಿಟ್ಟು 2018 ಮಾಡಲು. ಆ್ಯಕ್ಚುಲಿ ನಮಗೆ ಕ್ರೆಟಾ ಬಂದಿರೋದು 2015 2020ವರೆಗೂ ಇದೇ ಮಾಡಲ್ ಇತ್ತು, ಲೈಕ್ ಇದೇ ಡಿಸೈನು ಇದೆಲ್ಲ ಇತ್ತು. ಆಮೇಲಿಂದ 2020 ಎಲ್ಲ ಲಾಸ್ಟ್ ಟೈಮ್ ನಾನು ಓಡಿಸಿದ್ನಲ್ಲ ಅದೇ ಥರ ಗಾಡಿ ಇದು, ಸಿಟಿ. ಸ್ಪಾಯ್ಲರ್ ನೋಡಿ ಸಕ್ಕದಾಗಿ ಹಾಕ್ಸಿದ್ದ, ಅದಕ್ಕೆ ಈ ವಿಡಿಯೋ ತೆಗೆದೆ. ಈ ಗಾಡಿಯಲ್ಲಿ ನಾವು ಆಲ್ಮೋಸ್ಟ್ 200 ತನಕ ನಾವು ಕ್ರೂಸ್ ಮಾಡ್ಬೋದು. 200 ತನಕ ಪಿಕಪ್ ತೊಗೊಳುತ್ತೆ. ಕಾಂಪ್ಯಾಕ್ಟ್ SUV ಸೆಗ್ಮೆಂಟಲ್ಲಿ ಸಕ್ಕದಾಗಿರೋ ಕ್ರೇಜಿ ಗಾಡಿ ಅಂದರೆ ಇದೊಂದೇ ಗುರು, ನಂಬರ್ 1 ಗಾಡಿ. ಫುಲ್ ಕಂಫರ್ಟಬಲ್ಲು, ಹೆವಿ ಸ್ಪೇಸು, ಸಕ್ಕದಾಗಿದೆ ಮಾತ್ರ. ಇದ್ರ ಲೆಂತ್ ಬಂದುಬಿಟ್ಟು 4270 mm ಇದೆ, ವಿಡ್ತು 1780 mm ಇದೆ, ಹೈಟ್ ಬಂದುಬಿಟ್ಟು 1630 1665 ತನಕ ಬರುತ್ತೆ. ವೇರಿಯಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ವೀಲ್ ಬೇಸ್ ಬಂದುಬಿಟ್ಟು 2590 mm ಇದೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 190 mm ಇದೆ. ಸೂಪರ್ ಗುರು, ಸಾಕಾಗಿದೆ. ಆ್ಯಂಡ್ ಈ ಪೆಟ್ರೋಲ್ ಗಾಡಿಗಳಾದರೆ 15 to 16 ಮೈಲೇಜ್ ಕೊಡುತ್ತೆ ಸಿಟಿಯಲ್ಲಿ. ಹೈವೇಲಿ ಹೋದರೆ ಒಂದು 18 ಕೊಡುತ್ತೆ. ಡೀಸೆಲ್ ಕೂಡ ಸೇಮ್ ಬರುತ್ತೆ, 19-20 ಒಳಗಡೆನೇ ಬರುತ್ತೆ. 18 ಅಂತೂ ಮಿನಿಮಮ್ ಕೊಡುತ್ತೆ. ಏನು ಪಿಕಪ್ಪು ಗುರು, ಕ್ರೇಜಿ ಆಗಿದೆ. 140 160 120 ಆರಾಮಾಗಿ ಕ್ರೂಸ್ ಮಾಡ್ಬೋದು. ಎಷ್ಟು ಬೇಗ ತೊಗೊಳುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಬೇಗ ತೊಗೊಳ್ತಿದೆ ಗಾಡಿ ಮಾತ್ರ. ಸೆಕೆಂಡ್ಸಲ್ಲಿ ರೀಚ್ ಆಗುತ್ತೆ. ಇಂಜನ್ ಟ್ಯೂನಿಂಗ್ ಮಾಡಬೇಕು, ಎಕ್ಸ್ಟ್ರಾ ಫಿಟ್ಟಿಂಗ್ಗಳು ಮಾಡಬೇಕು, ಟರ್ಬೋಗಳು ಹಾಕ್ಸ್ಬೇಕು, ಅದು ಹಾಕ್ಸ್ಬೇಕು, ಇದಾಗಬೇಕು, ಎಲ್ಲ ಏನು ಬೇಡ ಗುರು. ಸ್ಟಾಕ್ ಗಾಡಿನೇ ಈ ರೇಂಜಿಗೆ ನಮಗೆ ಜೋಶ್ ಕೊಡ್ತಿದೆ ಅಂತಂದರೆ ಅರ್ಥ ಮಾಡ್ಕೋಬೋದು ನೀವು ಹೆಂಗಿರುತ್ತೆ ಕ್ರೆಟಾ ಗಾಡಿಗಳು ಅಂತೇಳ್ಬಿಟ್ಟು. ರೋಡ್ ಬ್ಯಾಲೆನ್ಸ್ ಎಲ್ಲ ಸಖತ್ತಾಗಿ ಸಿಗುತ್ತೆ ಗುರು. ಬ್ರೇಕಿಂಗ್ ಕೂಡ ಅಷ್ಟೇ, ನಮ್ಮ ABS ಎಲ್ಲ ಇರುತ್ತೆ ಇದರಲ್ಲಿ. ಸೊ ನಾವು ಎಲ್ಲಿ ಸ್ಟಾಪ್ ಮಾಡಬೇಕು ಅಂದ್ಕೊಂಡ್ರೆ ಆ ರೇಂಜ್ಗೆ ನಾವು ಸ್ಟಾಪ್ ಮಾಡ್ಬೋದು. ಎಷ್ಟೇ ಪಿಕಪ್ಪಲ್ಲಿ ಇದ್ರೂ ಕಂಟ್ರೋಲ್ ಮಾಡ್ಕೋಬೋದು ಗಾಡಿನ. ಒಂದು ಸತಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ಮಿನಿಮಮ್ 600 700 ಕಿಲೋಮೀಟರ್ಸ್ವರೆಗೂ ಓಡಿಸ್ಬೋದು. ಸಿಸ್ಟಮ್ ಬಂದುಬಿಟ್ಟು ಕಂಪ್ನಿ ಕಡೆಯಿಂದನೇ, ಚೆನ್ನಾಗಿರೋ ಕಂಪ್ನಿ ಕಡೆಯಿಂದನೇ ಬಂದಿದೆ. ಸಕ್ಕತ್ತಾಗಿದೆ ಸೌಂಡ್ ಕ್ವಾಲಿಟಿ ಮಾತ್ರ. ಕಂಪ್ನಿ ಸಿಸ್ಟಮ್ಗಳೆಲ್ಲ ಸೂಪರಾಗಿರುತ್ತೆ. ಈ ಸ್ಪೀಡೋ ಮೀಟರ್ ಅದೆಲ್ಲ ನೋಡ್ಬೋದು ನೀವು ಯಾವ ಥರ ಡಿಸೈನ್ ಅಂತಂತೆ. ಬಟ್ ಹೊಸ ಗಾಡಿಗಳಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಟ್ಟಿದ್ದಾರೆ ಅನಿಮೇಷನ್ನು. ಈ ಹಳೆ ಗಾಡಿಗಳಲ್ಲಿ ನಮ್ಮ ಓಲ್ಡ್ ಸ್ಟೈಲೇ ಇರುತ್ತೆ, ಬಟ್ ಹೊಸ ಗಾಡಿಗಳಲ್ಲಿ ಮಾತ್ರ ಅನಿಮೇಷನ್ ಸಕ್ಕದಾಗಿ ಕೊಟ್ಟವನೆ. ಒಳ್ಳೆ BMW ಥರ ಅನಲಾಗ್ ಕೊಟ್ಟಿದ್ದಾನೆ ಸೈಡಲ್ಲಿಂದ, ಸಕ್ಕದಾಗಿತ್ತು ಅದು ನೋಡೋದಕ್ಕೆ. ಬಟ್ ಈ ಗಾಡಿಯಲ್ಲಿ ಬಂದುಬಿಟ್ಟು ನಮ್ಗೆ ಈ ಥರ ಸ್ಟೈಲೇ ಸಕ್ಕದಾಗಿರುತ್ತೆ. ಯಾಕಂದರೆ RPM ಮೀಟ್ರು ಮತ್ತು ಸ್ಪೀಡೋ ಮೀಟ್ರು ಓಡ್ತಾ ಇರೋದು ನೋಡಿದ್ರೆ ಒಂಥರ ಜೋಶ್ ಬರುತ್ತೆ ನಮಗೆ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು. ಗಾಡಿ ಇನ್ನು 2016 ಈ ಕಾಂಪ್ಯಾಕ್ಟ್ SUV ಇದರಲ್ಲಿ ಫಸ್ಟು ಗಾಡಿಯಲ್ಲಿ 6 ಏರ್ ಬ್ಯಾಗ್ಸ್ ಬಂದಿರೋದು ಅಂತಂದರೆ ಈ ಗಾಡಿಯಲ್ಲಿ ಮಾತ್ರ. 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ಗುರು ಈ ಗಾಡಿಗೆ, ಅಷ್ಟೊಂದು ಸೇಫ್ ಆಗಿರುತ್ತೆ. 2016 ಗಾಡಿ ರಿಲೀಸ್ ಆದಾಗ ಫಸ್ಟ್ ಟೈಮು ಹಿಟ್ಟಾಗಿದ್ದು ಅಂತಂದರೆ ಈ ಕ್ರೆಟಾ ಗಾಡಿನೇ. ಬೇರೆ ಕಾರುಗಳೆಲ್ಲ ಅವಾಗ ಇನ್ನೂ ಅಷ್ಟೊಂದೇನು ಕ್ಲಿಕ್ ಆಗ್ತಾ ಇರಲಿಲ್ಲ. ಬಟ್ ಈ ಗಾಡಿ ಬಂದಿದ್ಮೇಲೆ ಸಖತ್ತಾಗಿ ಹಿಟ್ಟಾಯಿತು, ಬೇಜಾನ್ ಸೇಲ್ಸ್ ಆಯಿತು ಈ ಗಾಡಿಗೆ. ಆಟೋಮೆಟಿಕ್ಕು ಮತ್ತು ಮ್ಯಾನ್ಯುವಲ್ ಗಾಡಿಗಳಲ್ಲೂ ಸೇಮ್ ಗುರು. 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಬರುತ್ತೆ. ಆಟೋಮೆಟಿಕಲ್ಲಿ ಕೂಡ 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ, ಸಖತ್ತಾಗಿರುತ್ತೆ. ಬಟ್ ಇದು ಆಟೋಮೆಟಿಕ್ಗಿಂತ ಮ್ಯಾನ್ಯುವಲ್ ಇನ್ನೂ ಚೆನ್ನಾಗಿರುತ್ತೆ. ಹೆವಿ ಕಂಟ್ರೋಲ್ ಸಿಗುತ್ತೆ ಆ್ಯಂಡ್ ಓಡಿಸೋದಕ್ಕೂ ಒಳ್ಳೆ ಗ್ರಿಪ್ ಸಿಗುತ್ತೆ. ಬಟ್ ಆಟೋಮೆಟಿಕಲ್ಲಿ ಏನಂತಂದರೆ ಫುಲ್ಲು ಫ್ರೀಡಮ್ ಗುರು. ಟ್ರಾಫಿಕಲ್ಲೆಲ್ಲ ನಮ್ಗೆ ಜಾಸ್ತಿ ಸ್ಟ್ರೆಸ್ ಇರೋಲ್ಲ.
ಆರಾಮಾಗಿ ಓಡಿಸ್ಬೋದು. ಒಳ್ಳೆ ನಾವು ಈ ಎಕ್ಸ್ಲೇಟ್ರ್ ಕೊಟ್ಟು ಬಿಟ್ಟು ಓಡಿಸಿ ನೋಡಿ ಸ್ಕೂಟಿಗಳು, ಹಂಗೆ ಓಡಿಸ್ಕೋಬೋದು ಆರಾಮಾಗಿ ಕೂತ್ಕೊಂಡು. ಒಂದು ಕಾಲು ಒಂದು ಕೈಯಿಂದ ಆರಾಮಾಗಿ ಓಡಿಸ್ಬೋದು ನಾವು. ಈ ಗಾಡಿ ಮೇಂಟೆನೆನ್ಸಿಗೆ ಬಂದರೆ ಆಟೋಮೆಟಿಕ್ ಗಾಡಿಗಳು ತುಂಬ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ. ಮ್ಯಾನ್ಯುವಲ್ ಗಾಡಿಗಳು ತುಂಬ ಕಮ್ಮಿ ಇರುತ್ತೆ, ನಾವು ಆರಾಮಾಗಿ ಸರ್ವಿಸ್ ಮಾಡಿಸ್ಕೊಂಡು ಹೋದರೆ ಸಾಕು. ಬಟ್ ಈ ಆಟೋಮೆಟಿಕ್ ಗಾಡಿಗಳಲ್ಲಿ ಇಂತಿಷ್ಟು ಟೈಮ್ ಅಂತಿರುತ್ತೆ, ಆ ಟೈಮಲ್ಲಿ ನಾವು ಏನೇನು ಚೇಂಜ್ ಮಾಡಿಸ್ಬೇಕೋ ಅದೆಲ್ಲ ಮಾಡಿಸ್ತಾ ಇರಬೇಕು. ಸೊ ಅದೊಂದು ಡಿಸಡ್ವಾಂಟೇಜು. ನಿಂಗೆ ಯಾವ್ದು ಇಷ್ಟ ಅಂತಂದರೆ ನಾನು ಆಟೋಮೆಟಿಕ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇತ್ತೀಚಿನ ಕಾಲದಲ್ಲಿ ಎಲ್ಲ ನಾವು ಆಟೋಮೆಟಿಕ್ ಗಾಡಿಗಳೇ ಜಾಸ್ತಿ ನೋಡ್ತಾ ಇದ್ದೀವಿ. ಮ್ಯಾನ್ಯುವಲ್ ಎಲ್ಲ ತುಂಬ ಕಮ್ಮಿ ಆಗೋಗ್ತದೆ. ಈಗ ಹೊಸ ಹೊಸ ಗಾಡಿಗಳು ಬರ್ತಿರೋದೇ ನಮ್ಗೆ ಆಟೋಮೆಟಿಕ್ ಬರ್ತಿದೆ, ಮ್ಯಾನ್ಯುವಲ್ ಕಮ್ಮಿ ಬರ್ತಿದೆ. ಇವಾಗ ನೀವು ಲೈಕ್ ಟೊಯೋಟಾದು ಬಂದುಬಿಟ್ಟು ಎಲಿಕ್ಸ್ ಇದೆಯಲ್ಲ, ಎಲಿಕ್ಸ್ ಬಂದುಬಿಟ್ಟು ಇವಾಗ ಮ್ಯಾನ್ಯುವಲ್ ಫುಲ್ ಕಂಪ್ಲೀಟ್ ಸ್ಟಾಪ್ ಆಗಿಬಿಟ್ಟಿದೆ, ಓನ್ಲಿ ಆಟೋಮೆಟಿಕ್ ಸಿಗ್ತಾಯಿದೆ ನಮಗೆ. ನಾನು ಓಲ್ಡ್ ಮಾಡಲ್ ಕ್ರೆಟಾನು ಓಡಿಸಿದ್ದೀನಿ, ಮತ್ತು ಮೊನ್ನೆ ರೀಸೆಂಟಾಗಿ ನೀವು ನೋಡಿದ್ದೀರಾ ನ್ಯೂ ಮಾಡಲ್ ಕ್ರೆಟಾ ಕೂಡ ಓಡಿಸಿದ್ದೀನಿ. ಸೊ ತುಂಬ ಡಿಫ್ರೆನ್ಸ್ ಇದೆ. ಇದು ಕಂಪ್ಲೀಟು ಶೇಪೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಡಿಸೈನ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಲಾಸ್ಟು ಓಲ್ಡ್ ಮಾಡಲ್ ಬಂದುಬಿಟ್ಟು ರಗಡ್ ಲುಕ್ ಇದೆ. ಹೊಸದು ಡಿಸೈನ್ ಬಂದುಬಿಟ್ಟು ಸಖತ್ ಕಂಫರ್ಟಬಲ್ ಕಾಂಪ್ಯಾಕ್ಟ್ ಆಗಿದೆ, ಅದು ಡಿಸೈನ್ ಅದು ಚೆನ್ನಾಗಿದೆ. ನಮ್ಮ ಇನೋವಾಗಿಂತ ಒಂದು ಸ್ವಲ್ಪ ತುಂಬ ಕಂಫರ್ಟಬಲ್ ಇದೆ ಹಿಂದೆ ಕೂತ್ಕೊಳ್ಳೋರಿಗೆ. ಸಖತ್ ಸ್ಪೇಷಿಯಸ್ ಆಗಿ ಲೆಗ್ ಸ್ಪೇಸ್ ಎಲ್ಲ ಇದೆ. ಆ್ಯಂಡ್ ಅಲ್ಲಿ ನಾವು ಹಳ್ಳ ಗುಣಿಯಲ್ಲೆಲ್ಲ ಹೋದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಆವಾಗ ಕಾರು ಎಷ್ಟು ಕಂಫರ್ಟ್ ಇದೆ ನಮಗೆ ಅಂತ ಹೇಳ್ಬಿಟ್ಟು. ಈ ಗಾಡಿಯಲ್ಲಿ ಕ್ರೆಟಾದು ಇಳಿಸಿದ್ರೂ ನಮಗೆ ಗೊತ್ತಾಗುತ್ತೆ ಆವಾಗ ಎಷ್ಟೋದು ಸ್ಮೂತಾಗಿ ಹೋಗ್ತಿದೆ ಗಾಡಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದ್ರ ಪ್ರೈಸಿಗೆ ಬಂದರೆ ನಮಗೆ ಆವಾಗ 2016 ಸ್ಟಾರ್ಟಿಂಗ್ ಬಂದುಬಿಟ್ಟು ಓಪನ್ ಮಾಡಿದಾಗ 16 lakhs ತನಕ ಇತ್ತು. ಲೈಕ್ ಆನ್ ರೋಡೇ ನಮಗೆ 16 lakhಗೆ ಸಿಗೋದು. ಇವಾಗಂತೂ ನಮಗೆ 25 lakhs 27 lakhs ತನಕ ಆಗ್ತಿದೆ. ಅಷ್ಟು ಕ್ಲಿಕ್ ಆಗಿದೆ, ಅದಕ್ಕೆ ಗಾಡಿ ಇದು ಅಷ್ಟೊಂದು ಫೇಮಸ್ ಆಗಿರೋದು. ಸೊ ಈ ಹಳೆ ಮಾಡಲು ಬಂದುಬಿಟ್ಟು ನಮಗೆ ಹತ್ತತ್ರ ಒಂದು 7.5 8 ಲಕ್ಷಕ್ಕೆ ಸಿಗುತ್ತೆ. ಅಂದರೆ ಸೆಕೆಂಡ್ಸ್ ಮಾಡಲ್ ಕಮ್ಮಿ ಇರೋ ಗಾಡಿಗಳು 7.5 8 ಲಕ್ಷಕ್ಕೆ ಸಿಗುತ್ತೆ. ಅದೇ ಒಂದು 16 ಮಾಡಲು ಆ ಥರ ಬೇಕು ಅಂತಂದರೆ ನಮ್ಗೆ 10 ಲಕ್ಷ ಅಂತೂ ಬೇಕೇ ಬೇಕಾಗುತ್ತೆ. 10 ಲಕ್ಷದ ಮೇಲೇನೂ ಆಗ್ಬೋದು. ಓಕೆ ಡಾರ್ಲಿಂಗ್ಸ್, ಮತ್ತೆ ಸಿಗ್ತೀನಿ. ಇವತ್ತು ಇದಾಗಿತ್ತು ನಮ್ಮ ವಿಡಿಯೋ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡಿ. ಒಳ್ಳೊಳ್ಳೆ ವಿಡಿಯೋಗಳು ಇದೇ ಥರ ನಾನು ತೊಗೊಬರ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಬಾಯ್.